ಹಲೋ ಗೈಸ್, ಹಾಯ್, ಹಲೋ, ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡರಿ ಮೆಮರಿ ಬಗ್ಗೆ ನೋಡೋಣ ಸ್ನೇಹಿತರೆ. ಇದಕ್ಕೆ ರಿಲೇಟೆಡ್ ಟಾಪಿಕ್ಸ್ ಕಂಪ್ಯೂಟರ್ ಯೂನಿಟ್ಸ್ ಆಗಿರ್ಬೋದು, ಕ್ಯಾಚ್ ಮೆಮರಿ, ರ್ಯಾಮು. ಸೊ ಇದರೆಲ್ಲ ಟಾಪಿಕ್ ವಿಡಿಯೋ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರಬೇಕಾಗಿರುತ್ತೆ, ಪ್ರೈಮರಿ ಮೆಮರಿ ಮತ್ತು ಸೆಕೆಂಡರಿ ಮೆಮರಿ ಎರಡು ಟೈಪ್ ನಮಗೆ ಕಂಪ್ಯೂಟರ್ ಒಳಗೆ ಮೆಮರಿ ಸಿಗುತ್ತೆ ಸ್ನೇಹಿತರೆ. ಪ್ರೈಮರಿ ಮೆಮರಿ ಮತ್ತು ಸೆಕೆಂಡರಿ ಮೆಮರಿ ಅಂತ. ಸೊ ಪ್ರೈಮರಿ ಮೆಮರಿ ಒಳಗೆ ಬರ್ತಕ್ಕಂಥ ಟಾಪಿಕ್ ಯಾವುದಂದ್ರೆ ಕ್ಯಾಚ್ ಮೆಮರಿ, ರ್ಯಾಮು, ರಾಮ್ ಎಲ್ಲ ಪ್ರೈಮರಿ ಟೈಪ್ ಆಗಿರ್ತವೆ ಸ್ನೇಹಿತರೆ. ಸೊ ಎಲ್ಲ ವಿಡಿಯೋದ ಲಿಂಕನ್ನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಪ್ರೈಮರಿ ಮೆಮರಿ ಇಲ್ಲಿ ನಮಗೆ ಸ್ಟೋರೇಜ್ ಜಾಸ್ತಿ ಇರಲ್ಲ, ಸೊ ಸ್ಟೋರೇಜ್ ಕಮ್ಮಿ ಇರುತ್ತೆ. ಅದರ ಸಂಬಂಧ ನಾವು ಪ್ರಿಪೇರ್ ಮಾಡ್ತೀವಿ ಸೆಕೆಂಡರಿ ಮೆಮರಿ. ಸೆಕೆಂಡರಿ ಮೆಮರಿ ಒಳಗಡೆ ಸೊ ಲಾರ್ಜೆಸ್ಟ್ ಡೇಟಾವನ್ನು ಸ್ಟೋರ್ ಮಾಡ್ಬೋದು. ಇಲ್ಲಿ GB TB ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಹಾರ್ಡ್ ಡಿಸ್ಕ್ ಕಂಪ್ಯೂಟರ್ ಒಳಗೆ ಇರುತ್ತಲ್ಲ, ಸೊ GB TB ವರೆಗೂ ನಾವು ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಸೊ ಮತ್ತು ಸಪೋಸ್ ನಮ್ಮ ಕಂಪ್ಯೂಟರ್ ಆಪ್ ಆಯ್ತಂದರೆ ಆ್ಯಸ್ ಇಟ್ ಈಸ್ ನಾವು ಡೇಟಾನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ, ಸೊ ಆ್ಯಸ್ ಇಟ್ ಈಸ್ ಆಗಿ ಇರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಾವು ಪರ್ಸನಲ್ ಡೇಟಾ ಆಗಿರ್ಬೋದು ಮತ್ತು ಲಾಸ್ಟ್ ಡೇಟಾನ ನಾವಿಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಸೆಕೆಂಡರಿ ಮೆಮರಿನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ ಅಂದರೆ ಸ್ಟೋರ್ ದ ಪರ್ಸನಲ್ ಡೇಟಾಸ್, ಹಾಗೆ ಸ್ಟೋರ್ ದ ಯೂಸ್ ಡಾಟಾ. GB TB ವರೆಗೂ ನಾವು ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಆ್ಯಕ್ಸಸ್ ದಿ ಎನಿ ಟೈಮ್, ಯಾವಾಗ ಬೇಕಾದರೂ ನಾವು ಡೇಟಾನ ಯೂಸ್ ಮಾಡ್ಕೋಬೋದು. ಈಗ ನೋಡೋಣ ನಾವೀಗ ಸೆಕೆಂಡರಿ ಸ್ಟೋರೇಜ್ ಡಿವೈಸ್, ಅದರ ಟೈಪ್ ಯಾವುದು. 4 ಟೈಪ್ ಇದ್ದಾವೆ ಸ್ನೇಹಿತರೆ ಬೇಸಿಕಲಿ. ಮತ್ತು ಅದನ್ನು ಮತ್ತೆ ಡಿವೈಡ್ ಮಾಡ್ತೀವಿ ನಾವು. ಇಲ್ಲಿ ನೋಡೋಣ ಈಗ ಮ್ಯಾಗ್ನೆಟಿಕ್ ಟೇಪ್, ಫಸ್ಟ್ ಒನ್ ಬರೋದು ಮ್ಯಾಗ್ನೆಟಿಕ್ ಟೇಪ್. ಅದರಲ್ಲಿ ಟೇಪ್ ಅನ್ನೋ ಒಂದು ಡಿವೈಡ್ ಮಾಡ್ತೀವಿ. ಹಾಗೆ ಮ್ಯಾಗ್ನೆಟಿಕ್ ಡಿಸ್ಕ್, ಅದರಲ್ಲಿ ಮತ್ತೆ 2 ಟೈಪ್ ಡಿವೈಡ್ ಮಾಡ್ತೀವಿ, ಹಾರ್ಡ್ ಡಿಸ್ಕ್ ಆ್ಯಂಡ್ ಫ್ಲಾಪಿ ಡಿಸ್ಕ್. ನೆಕ್ಸ್ಟ್ ಆಪ್ಟಿಕಲ್ ಡಿಸ್ಕ್, ಅದರಲ್ಲಿ 3 ಟೈಪ್ ಡಿವೈಡ್ ಮಾಡ್ತೀವಿ, CD, DVD ಆ್ಯಂಡ್ ಬ್ಲೂರೇ. ನೆಕ್ಸ್ಟ್ ಫ್ಲ್ಯಾಶಿ ಮೆಮರಿ, ಸೊ ಪೆನ್ ಡ್ರೈವ್ ಮತ್ತು SD ಕಾರ್ಡ್, ಮೆಮರಿ ಕಾರ್ಡ್ ಅಂತೀವಲ್ಲ, ಸೊ ಅದನ್ನು ಫ್ಲ್ಯಾಶಿ ಮೆಮರಿ ಒಳಗಡೆ ಬರ್ತವೆ ಸ್ನೇಹಿತರೆ. ಸೊ ಈಗ 1 ಬೈ 1 ನೋಡ್ತಾ ಹೋಗೋಣ ನಾವೀಗ. ಮ್ಯಾಗ್ನೆಟಿಕ್ ಟೇಪ್, ಸೊ ಇಲ್ಲಿ ಸೈಡ್ ನೋಡ್ತಕ್ಕಂಥ ಇಮೇಜ್ನ ನೀವು ನೋಡಿರ್ಬೋದು. ಇವೆಲ್ಲವೂ ಹಿಂದೆ ನಾವು ಯೂಸ್ ಮಾಡ್ತಕ್ಕಂಥ ಕ್ಯಾಸೆಟ್ ಆಗಿರ್ತವೆ. ಟೇಪ್ ರೆಕಾರ್ಡಲ್ಲಿ ಕ್ಯಾಸೆಟನ್ನು ನಾವು ಯೂಸ್ ಮಾಡ್ತಿದ್ವಿ. ಸೊ ಆ ಒಂದು ಕ್ಯಾಸೆಟ್ ನೀವು ನೋಡಿರ್ಬೋದು. ಸೊ ಇವುಗಳನ್ನು ನಾವು ಮ್ಯೂಸಿಕ್ ಅಂದರೆ ಸಾಂಗ್ಗಳನ್ನು ಕೇಳಲಿಕ್ಕೆ ನಾವು ಇವನ್ನ ಯೂಸ್ ಮಾಡ್ತಿದ್ವಿ. ಡೆವಲಪ್ಡ್ ಇನ್ ಜರ್ಮನಿ ಇನ್ 1928 ಒಳಗಡೆ ಇದನ್ನು ಡೆವಲಪ್ ಮಾಡ್ತಾರೆ. ಸೊ ಇಟ್ ಈಸ್ ಯೂಸ್ ಟು ರೀಡ್ ಆ್ಯಂಡ್ ರೈಟ್ ಮೆಕ್ಯಾನಿಸಮ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ರೀಡ್ ಮತ್ತು ರೈಟನ್ನು ಆರಾಮ್ಸೆ ಮಾಡ್ಬೋದು ಸ್ನೇಹಿತರೆ. ಬಟ್ ಡೇಟಾನ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಈಸ್ ಸ್ಲೋವರ್, ಸೊ ಭಾಳ ಸ್ಲೋವರ್ ಇರುತ್ತೆ ಆ್ಯಸ್ ವಿ ಕಂಪೇರ್ ಟುಡೇಸ್ ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ರೆಕಾರ್ಡಿಂಗ್ ಆ್ಯಂಡ್ ಎಡಿಟಿಂಗ್, ದಟ್ಸ್ ವೈ ಇಟ್ಸ್ ಬಿಕಮ್ ಮೋರ್ ಸ್ಕೇರ್ಡ್ ಡ್ಯೂ ಟು ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಇಲ್ಲಿ ನೋಡ್ಬೋದು ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, SD ಕಾರ್ಡ್ ಆಗಿರ್ಬೋದು, ಅದರ ಸಂಬಂಧ ನಾವು ಅದನ್ನು ಕಮ್ಮಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ನೋಡೋಣ ನಾವೀಗ ಮ್ಯಾಗ್ನೆಟಿಕ್ ಡಿಸ್ಕ್. ಸೊ ಇದನ್ನು ಮ್ಯಾಗ್ನೆಟಿಕ್ ಡಿಸ್ಕ್ ಈಸ್ ಕವರ್ಡ್ ವಿತ್ ಮ್ಯಾಗ್ನೆಟಿಕ್ ಕೋಟಿಂಗ್. ಸೊ ಇದನ್ನು ಡೇಟಾನ ಆಕ್ಸೆಸ್ ರೈಟ್ ಮಾಡ್ಬೋದು ಮತ್ತು ರೀರೈಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ಗೆ ABCD 4 ಫೋಲ್ಡರ್ ಇದ್ದಾವೆ ಅಂದರೆ, ಸೊ ಇದನ್ನು ನಾವು 3 ಫೋಲ್ಡರ್ ಅಂದರೆ ABCD ಫೋಲ್ಡರ್ನ ಡಿಲೀಟ್ ಮಾಡ್ಬೋದು, ಅಥವಾ ಇನ್ನೊಂದು ಫೋಲ್ಡರ್ ಫಾರ್ ಎಕ್ಸಾಂಪಲ್ ABCDE ಫೋಲ್ಡರ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿ ಫ್ಲಾಟ್ ಡಿಸ್ಕ್, ಇಲ್ಲಿ ಸೈಡಲ್ಲಿ ನೀವು ಇಮೇಜ್ ನೋಡ್ಬೋದು. ಇದು ನಮ್ಮ ಎಲ್ಲ ಕಂಪ್ಯೂಟರ್, ಏನು ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಇದರಲ್ಲಿ ಈ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ ಸ್ನೇಹಿತರೆ. ಸೊ ಇದನ್ನು ಮ್ಯಾಗ್ನೆಟಿಕ್ ಕೋಟಿಂಗ್ ಮಾಡಿರ್ತಾರೆ. ಹಾಗೆ ಇದರಲ್ಲಿ 2 ಟೈಪ್ ಇರ್ತವೆ. ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ 2 ಟೈಪ್, ಒಂದು ಹಾರ್ಡ್ ಡಿಸ್ಕ್, ಇನ್ನೊಂದು ಫ್ಲಾಪಿ ಡಿಸ್ಕ್. ಇದು ಫಸ್ಟ್ ಒನ್ ನೋಡ್ತಾ ಇರೋದು ಹಾರ್ಡ್ ಡಿಸ್ಕ್, ಸೆಕೆಂಡ್ ಒನ್ ನೋಡ್ತಾ ಇರೋದು ನೀವು ಫ್ಲಾಪಿ ಡಿಸ್ಕ್. ಈಗ ಅದರ ಬಗ್ಗೆ ಡೀಟೇಲಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಒನ್ ಹಾರ್ಡ್ ಡಿಸ್ಕ್, ಇದನ್ನು ಹಾರ್ಡ್ ಡ್ರೈವ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹಾರ್ಡ್ ಡ್ರೈವ್. ಇಟ್ ಈಸ್ ಸ್ಟೋರ್ಡ್ ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್, ಡಾಕ್ಯುಮೆಂಟ್ಸ್, ಫೈಲ್, ಪಿಕ್ಚರ್ ಆ್ಯಂಡ್ ಮ್ಯೂಸಿಕ್. ಸೊ ಎಲ್ಲವನ್ನು ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಕಂಪ್ಯೂಟ್ರಲ್ಲಿ ನಾವು ಆಪ್ರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಸೊ ಎಲ್ಲಿ ಸ್ಟೋರ್ ಆಗುತ್ತೆ ಅದು, ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡಕತ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಒಂದು MS ವರ್ಡ್ನ ಯೂಸ್ ಮಾಡಕತ್ತೀವಿ ಅಂದರೆ ಆ ಸಾಫ್ಟ್ವೇರ್ನ ಎಲ್ಲ ಈ ಹಾರ್ಡ್ ಡಿಸ್ಕ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋತೀವಿ. ಫೈಲ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲವನ್ನು ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ದೇ ಆರ್ ಲೆಸ್ ಎಕ್ಸ್ಪೆನ್ಸಿವ್. ದೇ ಕ್ಯಾನ್ ಸ್ಟೋರ್ ಟೆರಾಬೈಟ್
ಆಫ್ ಇನ್ಫಾರ್ಮೇಷನ್. ಸೊ ಅಂದರೆ ಟಿ ಬಿವರೆಗೂ ನಾವು ಇದರಲ್ಲಿ ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಓಕೆ, ಇಟ್ ಕಮ್ಸ್ ಇನ್ ಬೋತ್ ವೇರಿಯಂಟ್, ಇಂಟರ್ನಲ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಟರ್ನಲ್. ಸೊ ಇಂಟರ್ನಲ್ ಮೆಮರಿ ಮತ್ತು ಎಕ್ಸ್ಟರ್ನಲ್ ಮೆಮರಿಯಾಗಿ ನಾವು ಇದನ್ನು ಬಳಕೆ ಮಾಡ್ತೀವಿ ಸ್ನೇಹಿತರೆ. ಫಸ್ಟ್ ಒನ್ನು ಎಕ್ಸ್ಟರ್ನಲ್ಲು, ಸೆಕೆಂಡ್ ಒನ್ನು ಇಂಟರ್ನಲ್. ಇದು ಇಂಟರ್ನಲ್ಲು ನಮ್ಮ ಕಂಪ್ಯೂಟರ್ ಅಂದರೆ ನಮ್ಮ ಲ್ಯಾಪ್ಟಾಪಲ್ಲಿ ಹಾರ್ಡ್ ಡಿಸ್ಕಾಗಿ ನಾವು ಯೂಸ್ ಮಾಡ್ತೀವಿ. ಎಕ್ಸ್ಟರ್ನಲ್, ಸೊ ಸಪೋಸ್ ನಮ್ಗೆ ಮತ್ತೆ ಜಾಸ್ತಿ ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಸೆಕೆಂಡರಿ ಒಳಗಡೆ ನಾವು ಎಕ್ಸ್ಟರ್ನಲ್ ಒಂದು ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ನಾವೀಗ ಫ್ಲಾಪಿ ಡಿಸ್ಕ್. ದ ಫ್ಲಾಪಿ ಡಿಸ್ಕ್ ಈಸ್ ಎ ಸ್ಕ್ವೇರ್ ಪ್ಲಾಸ್ಟಿಕ್ ಕೇಸ್. ಇಲ್ಲಿ ನೋಡ್ಬೋದು ನೀವು ಸೈಡ್ ಇಲ್ಲಿ ಇಮೇಜ್. ದಿಸ್ ಡಿಸ್ಕ್ ಈಸ್ ಅವೈಲೇಬಲ್ ಇನ್ ಸೈಜ್ ಲೈಕ್ 8 inch, 5.25 inch ಆ್ಯಂಡ್ 3.5 inch ಡ್ಯೂ ಟು ಅದರ್ ಪೋರ್ಟೇಬಲ್ ಸ್ಟೋರೇಜ್ ಡಿವೈಸ್. ಸೊ ಇದನ್ನು ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಸಪೋಸ್ ನೀವು ಇಲ್ಲಿ ಅದರ ಸೈಜನ್ನು ನೋಡ್ಬೋದು ನೀವು ಯಾವ ರೀತಿಯಾಗಿ ಇರುತ್ತೆ ಅಂತ. 8 inch, 5.25 inch, 3.5 inch. ಸೊ ಇದನ್ನು ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ. ಸೊ ಫ್ಲಾಪಿ ಡಿಸ್ಕ್ ಡ್ರೈವ್ನ ನಾವು ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು. ಡೇಟಾನ ನಾವು ಇದರಲ್ಲಿ ಆ್ಯಕ್ಸಸ್ ಮಾಡಿ ಇರ್ತಕ್ಕಂಥ ಡೇಟಾನ ಡಿಲೀಟ್ ಮಾಡ್ಬೋದು ಅಥವಾ ಆ್ಯಡಪ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್ ನೋಡೋಣ ಈಗ, ಆಪ್ಟಿಕಲ್ ಡಿಸ್ಕ್. ಸೊ ಈಗ ನೀವು ನೋಡಿದಿರಿ ಮ್ಯಾಗ್ನೆಟಿಕ್ ಟೇಪು, ಮ್ಯಾಗ್ನೆಟಿಕ್ ಡಿಸ್ಕ್. ನೆಕ್ಸ್ಟ್ ಬರೋದೆ ಇದರಲ್ಲಿ ಆಪ್ಟಿಕಲ್ ಡಿಸ್ಕ್. ಸೊ ಆಪ್ಟಿಕಲ್ ಡಿಸ್ಕ್ ಇಟ್ಸ್ ಎ ಎಲೆಕ್ಟ್ರಾನಿಕ್ ಸ್ಟೋರೇಜ್ ಮೀಡಿಯಮ್ ಬಿಕಾಸ್ ಇಟ್ ಯೂಸ್ ಲೋ ಪವರ್ ಲೇಸರ್ ಬೀಮ್. ಸೊ ಒಂದು ಲೇಸರ್ ಬೀಮ್ನ ಇದರ ಮೇಲೆ ನಾವು ಯೂಸ್ ಮಾಡ್ತೀವಿ ಟು ರೆಕಾರ್ಡ್ ದ ಡೇಟಾ, ರೀಡ್ ಡೇಟಾ. ಸೊ ರೆಕಾರ್ಡ್ ಮಾಡ್ಬೋದು ಮತ್ತು ಅದನ್ನು ರೀಡ್ ಮಾಡಲಿಕ್ಕೆ ಒಂದು ಲೇಸರ್ ಬೀಮ್ನ ಯೂಸ್ ಮಾಡ್ತೀವಿ. ದ ಡೇಟಾ ಈಸ್ ರೀಡ್ ವೈಲ್ ಬೌನ್ಸಿಂಗ್ ದ ಲೇಸರ್ ಬೀಮ್ ಆನ್ ದಿ ಸರ್ಫೇಸ್ ಆಫ್ ಡಿಸ್ಕ್. ಒಂದು ಸಿ ಡಿ ಇರುತ್ತಲ್ಲ ಅದರ ಮೇಲೆ ನಾವು ಲೇಸರ್ ಬೀಮ್ನ ಡಿಸ್ಕ್ನ. ಸೊ ಇದರಲ್ಲಿ 3 ಟೈಪ್ ಇರ್ತವೆ, ಸಿ ಡಿ, ಡಿ ವಿ ಡಿ ಆ್ಯಂಡ್ ಬ್ಲೂರೇ. ಸೊ ಈಗ ನೋಡೋಣ ಫಸ್ಟ್ ಒನ್ನು ಸಿ ಡಿ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್. ಸೈಡಲ್ಲಿ ಇಮೇಜ್ ನೋಡ್ಬೋದು ನೀವು. ಹಾಗೆ ಕಾಂಪ್ಯಾಕ್ಟ್ ಡಿಸ್ಕ್ ಇನ್ ಎ ಸರ್ಕ್ಯುಲರ್ ಶೇಪ್, ಒಂದು ರೌಂಡ್ ಸರ್ಕ್ಯುಲರ್ ಶೇಪಲ್ಲಿ ಇದು ಇರುತ್ತೆ ಸ್ನೇಹಿತರೆ. ಇದನ್ನು ಮೇಡಪ್ ಆಫ್ ಕಾರ್ಬೋನೇಟ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಸೊ ಸಿ ಡಿ ಹ್ಯಾಸ್ 2 ಟೈಪ್, 2 ಟೈಪ್ ಇದೆ. ಒನ್ ಈಸ್ ಸಿ ಡಿ ಆರ್. ಸಿ ಡಿ ಆರ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೆಬಲ್, ರೀಡ್ ಬಟ್ ಕಾಂಟ್ ರೈಟ್. ಸೊ ಇದರಲ್ಲಿ ನಾವು ಡೇಟಾನ ರೀಡ್ ಮಾಡ್ಬೋದು ಅಥವಾ ಇದರಲ್ಲಿ ಇರ್ತಕ್ಕಂಥ ಡೇಟಾನ ನಾವು ಓಪನ್ ಮಾಡಿ ಮೂವಿ ಇದೆಯಾ ಅಥವಾ ಸಾಂಗ್ ಇದೆಯಾ ಇದರಲ್ಲಿ ಅಥವಾ ಯಾವ ಫೋಲ್ಡರ್ ಇದೆ ಅನ್ನೋದನ್ನು ಮಾತ್ರ ನೋಡ್ಬೋದು. ಅದನ್ನು ಬಟ್ ಅದರಲ್ಲಿ ಚೇಂಜಸ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಸಿ ಡಿ ಒಳಗಡೆ. ಸೊ ಸೆಕೆಂಡ್ ಟೈಪಲ್ಲಿ ಸಿ ಡಿ ಆರ್ ಡಬ್ಲ್ಯೂ, ಕಾಂಪ್ಯಾಕ್ಟ್ ಡಿಸ್ಕ್ ರೈಟೇಬಲ್, ರೀಡ್ ಆ್ಯಂಡ್ ರೈಟ್. ಸೊ ಇದರಲ್ಲಿ ನಾವು ಡೇಟಾನ ಆ್ಯಕ್ಸಸ್ ಮಾಡಿ ರೀಡ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಸಿ ಡಿ ಕ್ಯಾನ್ ಅಪ್ ಟು 700 MB ಡೇಟಾ ಕ್ಯಾನ್ ಸ್ಟೋರ್. ನೆಕ್ಸ್ಟ್ ಟೈಪ್ ಬರೋದು ಡಿ ವಿ ಡಿ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸೊ ಡಿ ವಿ ಡಿ ಈಸ್ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕರಿಬೋದು ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರಿಬೋದು. ಡೇಟಾ ಸ್ಟೋರೇಜ್ ಫಾರ್ಮೇಟ್ invented by developed in 1995, released in late 1996. Currently the DVD can hold in maximum 17.8 GB ಡೇಟಾ. ಸೊ ಇದನ್ನು ಡೇಟಾ ಇಷ್ಟು ಕೆಪಾಸಿಟಿ ಡೇಟಾ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಸಿ ಡಿ ಒಳಗಡೆ ನಾವು 700 MB ಮಾತ್ರ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಟೈಪ್ ಬ್ಲೂರೇ, ದ ಲೈಕ್ ಥರ್ಡ್ ಜನರೇಷನ್ ಆಪ್ಟಿಕ್ ಡಿಸ್ಕ್ ಆಫ್ಟರ್ ಸಿ ಡಿ ಆ್ಯಂಡ್ ಡಿ ವಿ ಡಿ. ಸೊ ಸಿ ಡಿ ಮತ್ತು ಡಿ ವಿ ಡಿ ಆದಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಬ್ಲೂರೇ ಒಂದು ಸ್ಟೋರೇಜ್ ಡಿವೈಸ್. ದ ಕೇಪಬಲ್ ಟು ಸೆವರಲ್ ಅವರ್ಸ್ ಹೈ ಡೆಫಿನಿಷನ್ ವಿಡಿಯೋಸ್, ಹೆಚ್ ಡಿ ವಿಡಿಯೋಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ದ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೆಪಾಸಿಟಿ ಆಫ್ ಬ್ಲೂರೇ ಡಿಸ್ಕ್ ಈಸ್ ಅಪ್ ಟು 50 GB ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನೀವು ಮ್ಯಾಗ್ನೆಟಿಕ್ ಟೇಪು, ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಟಿಕ್ ಡಿಸ್ಕ್, ಅದರಲ್ಲಿ ಆಪ್ಟಿಕ್ ಡಿಸ್ಕಲ್ಲಿ ಸಿ ಡಿ, ಡಿ ವಿ ಡಿ, ಬ್ಲೂರೇ ನೋಡಿದ್ರಿ. ಈಗ ಫ್ಲ್ಯಾಶ್ ಮೆಮರಿ, ಇಟ್ ವಾಸ್ ಇನ್ವೆಂಟೆಡ್ ಇನ್ 1980 ಬೈ ಜೋಸೆಫ್ ಇಂಜಿನಿಯರ್ ಮಸಾಕೋ ಫುಜಿ. He said that
said that process memory hearing was like camera flash. ಸೊ ಇವರು ಒಂದು ಆ ಇನ್ವೆನ್ಷನ್ ಮೆಮ್ರಿನ ಇದು ಮಾಡಿದಾಗ ಫ್ಲ್ಯಾಶ್ ಆಗ್ತಾ ಇರುತ್ತೆ. ಸೊ ಆ ಒಂದು ಹೆಸರನ್ನೇ ಇಡಬೇಕು ಅಂತ ಇವರು ಕನ್ಸಿಡರ್ ಮಾಡ್ಕೋತಾರೆ. ಸೊ ಹೀ ಈಸ್ ಸಜೆಸ್ಟೆಡ್ ಟು ನೇಮಿಂಗ್ ನ್ಯೂ ಟೆಕ್ನಾಲಜೀಸ್ ಫ್ಲ್ಯಾಶ್ ಮೆಮ್ರಿ. ದೇ ಆರ್ ವರ್ಕಿಂಗ್ ಟು ತೋಶಿಬಾ ಕಾರ್ಪೊರೇಷನ್ ಒಳಗಡೆ ವರ್ಕ್ ಮಾಡಬೇಕಾದ್ರೆ ಬ್ಲೂರೇ ಒಂದು ಫ್ಲ್ಯಾಶ್ ಮೆಮ್ರಿನ ಇವರು ಕ್ರಿಯೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಪೆನ್ ಡ್ರೈವ್. ದ ಪೆನ್ ಡ್ರೈವ್ comes in 1 GB up to 2 TB. So 1 GB gigabyte ಇಂದ up to 2 GB terabyte storage capacity ನಮ್ಮ ಪೆನ್ ಡ್ರೈವ್ ಹೊಂದಿರುತ್ತದೆ. ಇಟ್ ಈಸ್ ಯೂಸ್ ಟು ಸ್ಟೋರ್ ಮ್ಯಾಸಿವ್ ಡೇಟಾ. ಸೊ ಲಾರ್ಜ್ ಡೇಟಾನ ಇದರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಟು ಯೂಸ್ ಟು ಪೆನ್ ಡ್ರೈವ್ ವಿ ವಾಂಟ್ ಟು ಪ್ಲಗ್ ಇನ್ ಟು USB ಪೋರ್ಟ್ ಆನ್ ಕಂಪ್ಯೂಟರ್. USB ಪೋರ್ಟ್ಗೆ ಕನೆಕ್ಟ್ ಮಾಡಿ ನಾವು ಡೇಟಾನ ಪೆನ್ ಡ್ರೈವ್ ನೋಡಲಿಕ್ಕೆ ಸ್ಮಾಲ್ ಸೈಜಲ್ಲಿ ಇರುತ್ತೆ, ಬಟ್ ಲಾರ್ಜ್ ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಬರೋದು SD ಕಾರ್ಡ್. ಇಟ್ ಈಸ್ ನೋನ್ ಆ್ಯಸ್ ದಿ ಸೆಕ್ಯೂರ್ ಡಿಜಿಟಲ್ ಕಾರ್ಡ್. ಇಟ್ ಈಸ್ ಯೂಸ್ಡ್ ಇನ್ ಮೊಬೈಲ್ ಫೋನ್ಸ್, ಕ್ಯಾಮ್ರಾ, ಮ್ಯೂಸಿಕ್ ಪ್ಲೇ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ಮೆಮ್ರಿ ಕಾರ್ಡನ್ನ ನೀವು ನೋಡಿರ್ಬೋದು. ಸೊ ಇದರ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 1 GB ಟು 1 TB, ಅಂದರೆ 1 GB ಇಂದ ಇದ್ದು 1 TBವರೆಗೂ ನಾವು ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್